ಮಕ್ಕಳಿಗೆ ಇವತ್ತಿನ ದಿವಸದಲ್ಲಿ ವಿದ್ಯೆಯ ಜೊತೆಗೆ ಜ್ಞಾನ ಹೇಳ್ತಕ್ಕಂಥದ್ದನ್ನು ಕೂಡ ಕೊಡ್ತಕ್ಕಂತಹ ಕರ್ತವ್ಯ ಹೇಳ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೊಣೆಗಾರಿಕೆ ಅಂತಕ್ಕಂತಹ ವಿಚಾರವನ್ನು ನಾವು ಹೇಳ್ತಾ ಇರತಕ್ಕಂತಹದ್ದು. ವಿಶೇಷವಾಗಿ ಮಕ್ಕಳ ದಿನಾಚರಣೆ ಅಂಗವಾಗಿ ಅವರಿಗೆಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಿಕೊಡಲಿ ಅಂತ ಹೇಳುವುದಾಗಿ ಕೇಳ್ಕೊಳ್ತಾ, ನೋಡಿ, ಮಕ್ಕಳಲ್ಲಿ ತುಂಬ ಬೇಗ ಮತ್ತು ಆತುರ ಆನಂತರದಲ್ಲಿ ತುಂಬ ದುಡುಕಿನ ಸಮಸ್ಯೆ ಹೇಳ್ತಕ್ಕಂಥದ್ದು ಈಗೀಗ ಮತ್ತು ಇನ್ನು ಮುಂದಕ್ಕೆ ಸ್ಪೀಡ್ ಯುಗ ಅಂತ ಕರೀತೇವೆ, ಆ ರೀತಿಯಲ್ಲಿ ಆಗ್ತಾ ಇದೆ. ಮೈಂಡ್ ಸೆಟ್ಟುಗಳು ಕೂಡ ಅಂದರೆ ಜ್ಞಾನದ ಶಕ್ತಿಯು ಕೂಡ ಅದೇ ಥರದಲ್ಲಿ ತಲುಪ್ತಾ ಇದೆ. ಇದು ಅಪಾಯ ಮತ್ತು ಅತಿರೇಕವಾದರೆ ತುಂಬಾ ಅಪಾಯಕಾರಿಯಾಗಿರ್ತದೆ. ಆಗಿರುವುದರಿಂದ ಅವರಿಗೆ ತಾಳ್ಮೆ, ಸಹನೆ ಇತ್ಯಾದಿಗಳನ್ನು ಕೂಡ ನಾವು ತಿಳಿಸಿ ಜ್ಞಾನವನ್ನು ಮೂಡಿಸಬೇಕಾದಂತಹದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೂ ಕೂಡ ಆಗಿರ್ತದೆ. ಆನಂತರದಲ್ಲಿ ನಾವು ಅವರಿಗೆ ತುಂಬಾ ಒತ್ತಡವನ್ನು ಹಾಕೋದರ ಪೂರ್ವದಲ್ಲಿ ನಾವು ಸಮಾಧಾನವನ್ನು ಕೂಡ ತಿಳಿಸಬೇಕಾದಂತಹದ್ದು ನಮ್ಮ ಕರ್ತವ್ಯದ ಜೊತೆಯಲ್ಲಿ ಒಡಿಶಾ ತಂತ್ರ ಅಂತ ಹೇಳ್ತಕ್ಕಂತಹ ಒಂದು ತಂತ್ರ ಪುಸ್ತಕ ಹೇಳ್ತಕ್ಕಂತಹದ್ದು ಇದೆ. ಅದನ್ನು ಲಂಕಾಧಿಪತಿ ಆಗಿರ್ತಕ್ಕಂತಹ ರಾವಣನು ಬರೆದಿರ್ತಕ್ಕಂಥದ್ದು. ಶಿವನನ್ನು ಒಲಿಸಿಕೊಂಡಂತಹ ಸಮಯದಲ್ಲಿ ಶಿವನ ಹತ್ತಿರದಲ್ಲಿ ಕೆಲವಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಕೂಡ ಕೇಳಿ ಆತ ಲೋಕದ ಹಿತಕ್ಕೋಸ್ಕರವಾಗಿ ಸಾರದಲ್ಲಿ ಬರೆದಿರ್ತಕ್ಕಂತಹ ಒಂದು ವಿಚಾರ. ಅದರಲ್ಲಿ ಆತ ಮರಳಿ ಪ್ರಯತ್ನವನ್ನು ಮಾಡು ಯಾವುದಾದ್ರೂ ಒಂದು ಕಾರ್ಯಕ್ಕೆ ಅನುಗುಣವಾಗಿ, ಆನಂತರದಲ್ಲಿ ಅದರ ಬಗ್ಗಾಗಿ ನಾವು ನಿಧಾನಗತಿಯಲ್ಲಿಯೂ, ಅನಂತರದಲ್ಲಿ ಸಮಾಧಾನಕವಾಗಿಯೂ, ಅನಂತರದಲ್ಲಿ ಎಲ್ಲ ರೀತಿಯಲ್ಲಿ ಒಟ್ಟಿನಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಸೋತೆ ಅಂತೇಳಿ ಕಂಗೆಡೋಕ್ಕಿಂತನೂ ಇನ್ನೊಮ್ಮೆ ಪ್ರಯತ್ನವನ್ನು ಮಾಡು ಅಂತ ಹೇಳುವುದಾಗಿ 7 ಬಾರಿ ಪ್ರಯತ್ನಕ್ಕೆ ಆತ ತಿಳಿಸ್ತಾನೆ. ಆ ರೀತಿಯಾದಂತಹ ಪ್ರಯತ್ನವನ್ನು ಪಟ್ಟಾಗ ಎಂಥವರಿಗೂ ಕೂಡ ಒಳಿತಾಗ್ತದೆ ಮತ್ತು ಸಫಲತೆ ಹೇಳ್ತಕ್ಕಂಥದ್ದಾಗ್ತದೆ. ಈಗಿನ ಮಕ್ಕಳಲ್ಲಿ ದುಡುಕಿಯೇ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂತಹದ್ದು ಅತಿಯಾಗಿ ಆಗ್ತಾ ಇರುವಂತಹದ್ದು. ಇದರಿಂದ ನಾವು ದಿನ ಮಾಧ್ಯಮಗಳಲ್ಲಿ ಎಲ್ಲ ನೋಡ್ತಾ ಇದ್ದೇವೆ. ಸಾವು, ನೋವು ಇತ್ಯಾದಿಗಳು, ಅನಂತರ ವೇಗ ಇತ್ಯಾದಿಗಳು. ಯಾಕೆ ಅಂತ ಕೇಳಿದರೆ ಸಮಾಧಾನ ಮತ್ತು ತಾಳ್ಮೆ ಹೇಳ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಕಳ್ಕೊಂಡು ಬಿಟ್ಟಿದ್ದೇವೆ. ಮತ್ತು ಒಂದು ವಿಚಾರವಾಗಿ ಹೇಳಬೇಕು ಆದರೆ, ಒಂದು ಜ್ವರ ಬಂತು ಹೇಳಿ ಆದರೂ ಕೂಡ ನಮಗೆ ಅದನ್ನು ಸಹಿಸಿಕೊಳ್ಳುವಂಥ ತಾಳ್ಮೆಯನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ. ತಕ್ಷಣಕ್ಕೆ ಸರಿ ಹೋಗಬೇಕು ಅಂತ ಹೇಳುವುದಾಗಿ ಬಯಸ್ತಕ್ಕಂಥದ್ದು. ಆದರೆ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಇದ್ದರೆ ಆರೋಗ್ಯ ದೃಷ್ಟಿಯಲ್ಲೂ ಒಳ್ಳೆಯದು, ಎಲ್ಲ ದೃಷ್ಟಿಯಲ್ಲೂ ಒಳ್ಳೆಯದು. ಹಾಗಾಗಿ ಅಂತಹ ರೀತಿಯಾದಂತಹ ತಾಳ್ಮೆಯನ್ನು ಕೂಡ ಮಕ್ಕಳಲ್ಲಿ ನಾವು ಬೆಳೆಸಬೇಕಾದಂತಹ ಅನಿವಾರ್ಯತೆ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನೀವೆಲ್ಲ ಪ್ರಯತ್ನವನ್ನು ಮಾಡೋಣ. ಜೊತೆಯಲ್ಲಿ ಮಕ್ಕಳಿಗೆ ಆದಷ್ಟು ವಿದ್ಯೆಯ ಜೊತೆಯಲ್ಲಿ ಜ್ಞಾನ ಸಂಪಾದನೆಯ ಮಾರ್ಗವನ್ನು ಕೂಡ ತಿಳಿಸಿ ಇಡೀ ಒಂದು ದೇಶದ ಜನತೆಗೆ ಒಳಿತಾಗುವಂತೆ ಅನುಗ್ರಹವನ್ನು ಮಾಡಿಕೊಳ್ಳೋಣ. ಮತ್ತು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರೂ ಕೂಡ ತಾಳ್ಮೆ, ಸಮಾಧಾನದಿಂದ ಮಕ್ಕಳ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಅವರು ತಪ್ಪನ್ನು ಮಾಡಿದಾಗ ಅವರಿಗೆ ಚಂದದ ರೀತಿಯಲ್ಲಿ ಆದಷ್ಟು ನಾವು ತಾಳ್ಮೆಯನ್ನು ಕಳ್ಕೊಳ್ಳದೇನೆ ತಿಳಿ ಹೇಳಿ ಅವರನ್ನು ಮುಂದಿನ ಪ್ರಜೆಯಾಗಿ ಬೆಳೆಸಬೇಕಾದಂತಹ ಹೊಣೆಗಾರಿಕೆ ನಮ್ಮ ನಿಮ್ಮೆಲ್ಲರದಾಗಿರುವುದರಿಂದಾಗಿ ಆ ರೀತಿಯಾದಂತಹ ಕೆಲಸವನ್ನು ಇವತ್ತಿನ ದಿವಸ ಮಕ್ಕಳ ದಿನಾಚರಣೆ ಅಂಗವಾಗಿ ನಾವು ಒಂದು ಪಣವನ್ನು ತೊಡೋಣ ಅಂತ ಹೇಳುವುದಾಗಿ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ.